ಹಲೋ ನಮಸ್ತೆ. ಅಮೋಘ್ ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ದಿನಾಂಕ 7/12/2025 ಅಂದರೆ ಇಂದು ನಡೆದಂತಹ TET ಪ್ರಶ್ನೆ ಪತ್ರಿಕೆಗೆ ಸಂಬಂಧಪಟ್ಟಂತೆ ಪೇಪರ್ 1ನಲ್ಲಿ ಬರುವಂತಹ ಮನೋವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಿಗೆ ಕೀ ಉತ್ತರಗಳನ್ನು ಈಗ ನೋಡೋಣ. 61ನೇ ಪ್ರಶ್ನೆ, ಮಕ್ಕಳಿಗೆ ಪಂಚತಂತ್ರ, ಗೀತೋಪನಿಷತ್ತು, ರಾಮಾಯಣ ಮತ್ತು ಮಹಾಭಾರತದ ಕಥೆಗಳನ್ನು ಕಲಿಸುವುದು ಇದರ ಭಾಗವಾಗಿದೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ನೈತಿಕ ವಿಕಾಸ. ಆಪ್ಷನ್ 3 ಇಲ್ಲಿ ಸರಿಯಾದ ಉತ್ತರ ಆಗುತ್ತದೆ. ಇನ್ನು 62ನೇ ಪ್ರಶ್ನೆ, ಐಕ್ಯೂ ಎಂದರೆ ಬುದ್ಧಿ ಭಾಗಲಬ್ಧ. ಬುದ್ಧಿಯ ಭಾಗಲಬ್ಧವನ್ನು ಐಕ್ಯೂ ಅಂತ ಕರಿತೀವಿ. ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ ಆಗುತ್ತದೆ. 63ನೇ ಪ್ರಶ್ನೆ, ಘನ ಆಹಾರ ಸೇವನೆ, ನಡೆದಾಡುವ ಮತ್ತು ಮಾತನಾಡುವ ಕಲಿಕೆಯು ಈ ವಿಕಾಸದ ಕ್ರಿಯೆಯಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಆರಂಭಿಕ ಬಾಲ್ಯಾವಸ್ಥೆ ಅಥವಾ ಪೂರ್ವ ಬಾಲ್ಯಾವಸ್ಥೆ ಅಂತ ನಾವೇನು ಕರಿತೀವಲ್ಲ ಆ ಅವಧಿ ಘನ ಆಹಾರ ಸೇವನೆ, ನಡೆದಾಡುವುದು, ಮಾತನಾಡುವ ಕಲಿಕೆಯ ವಿಕಾಸದ ಹಂತವಾಗಿದೆ. ಇನ್ನು 64ನೇ ಪ್ರಶ್ನೆ, ಪರಿಕಲ್ಪನೆಯ ರಚನೆಯು ಇದರ ಅಂಶವಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಬೌದ್ಧಿಕ ವಿಕಾಸದ ಹಂತವಾಗಿದೆ ಪರಿಕಲ್ಪನೆ ರಚನೆ ಅಂತಕ್ಕಂಥದ್ದು. ಇನ್ನು 65ನೇ ಪ್ರಶ್ನೆ, ವ್ಯಕ್ತಿತ್ವದ ಮನೋವಿಶ್ಲೇಷಣೆ ಸಿದ್ಧಾಂತವನ್ನು ಅಭಿವೃದ್ಧಿಪಡಿಸಿದವರು. ಆಪ್ಷನ್ 4 ಸಿಗ್ಮಂಡ್ ಫ್ರಾಯ್ಡ್ರವರು. ಇನ್ನು 66ನೇ ಪ್ರಶ್ನೆ, ಈ ಹಂತದಲ್ಲಿ ವ್ಯಕ್ತಿಗಳು ಹಗಲುಗನಸನ್ನು ಕಾಣುತ್ತಾರೆ. ಇದಕ್ಕೆ ಸರಿಯಾದ ಉತ್ತರ ತಾರುಣ್ಯಾವಸ್ಥೆಯಲ್ಲಿ ವ್ಯಕ್ತಿಗಳು ಹಗಲುಗನಸನ್ನು ಕಾಣುತ್ತಾರೆ. ಇನ್ನು 67ನೇ ಪ್ರಶ್ನೆ, ಮಾನವರ ಲೈಂಗಿಕ ವಿಕಾಸವು ಇಲ್ಲಿ ಉತ್ತುಂಗದಲ್ಲಿರುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ತಾರುಣ್ಯಾವಸ್ಥೆಯಲ್ಲಿ ಲೈಂಗಿಕ ವಿಕಾಸ ಉತ್ತುಂಗದಲ್ಲಿ ಇರುತ್ತದೆ. ಇನ್ನು 68ನೇ ಪ್ರಶ್ನೆ, ಉತ್ತಮ ಪಾಠ ಯೋಜನೆಯ ಪ್ರಮುಖ ಲಕ್ಷಣ. ಉತ್ತಮ ಪಾಠ ಯೋಜನೆಯು ಯಾವಾಗಲೂ ವಿದ್ಯಾರ್ಥಿ ಕೇಂದ್ರಿತವಾಗಿರಬೇಕು. ಆಪ್ಷನ್ ಬಿ ಇಲ್ಲಿ ಸರಿಯಾದ ಉತ್ತರ ಆಗುತ್ತದೆ. ಇನ್ನು 69ನೇ ಪ್ರಶ್ನೆ, ಒಬ್ಬ ವ್ಯಕ್ತಿ ಕಡಿಮೆ ಮಾತನಾಡುವವನಾಗಿದ್ದರೆ ಅವನನ್ನು ಹೀಗೆ ಕರೆಯುತ್ತೇವೆ. ಆಪ್ಷನ್ ಎ, ಅಂತರ್ಮುಖಿ ಅಂತ ಹೇಳಿ ಅವನನ್ನು ನಾವು ಕರಿತೀವಿ. ಇನ್ನು 70ನೇ ಪ್ರಶ್ನೆ, ಈ ಹಂತದಲ್ಲಿ ಸಮವಯಸ್ಕರ ಗುಂಪು ನಿಜವಾದ ಪ್ರಪಂಚ. ಸಮವಯಸ್ಕರ ಗುಂಪನ್ನು ನಾವು ತಾರುಣ್ಯಾವಸ್ಥೆಯಲ್ಲಿ ಅವರ ಗುಂಪನ್ನು ನಿಜವಾದ ಪ್ರಪಂಚ ಅಂಥೇಳಿ ಮಗು ಅನ್ಕೊಂತತಿ. ಹಾಗಾಗಿ ಆಪ್ಷನ್ ಬಿ ಇಲ್ಲಿ ಸರಿಯಾದ ಉತ್ತರ ಆಗುತ್ತದೆ. ಇನ್ನು 71ನೇ ಪ್ರಶ್ನೆ, ಉಪಯೋಗಿಸುವ ಮತ್ತು ಉಪಯೋಗಿಸದ ನಿಯಮಗಳು ಈ ಕೆಳಗಿನ ಕಲಿಕೆಯ ವಿಧಾನವಾಗಿವೆ. ಇದಕ್ಕೆ ಸರಿಯಾದ ಉತ್ತರ ಅಭ್ಯಾಸ ನಿಯಮ. ಥಾರ್ನ್ಡೈಕ್ರವರ ಕಲಿಕೆಯ ನಿಯಮಗಳೊಳಗೆ ಬರ್ತಕ್ಕಂತಹ ಅಭ್ಯಾಸ ನಿಯಮದೊಳಗೆ ಇವು ಬರುತ್ತವೆ. ಹಾಗಾಗಿ ಆಪ್ಷನ್ ಸಿ ಇಲ್ಲೇ ಸರಿಯಾದ ಉತ್ತರ ಆಗುತ್ತದೆ. ಇನ್ನು 72ನೇ ಪ್ರಶ್ನೆ, ಮಾನಸಿಕ ಆರೋಗ್ಯದ ಮೇಲೆ ಪ್ರಭಾವ ಬೀರದ ಅಂಶ. ಇಲ್ಲಿ ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಪ್ರಭಾವ ಬೀರದ ಅಂಶ. ಮಾನಸಿಕ ಆರೋಗ್ಯದ ಮೇಲೆ ಅನುವಂಶೀಯತೆಯೂ ಪ್ರಭಾವ ಬೀರುತ್ತದೆ, ಬುದ್ಧಿಶಕ್ತಿನೂ ಪ್ರಭಾವ ಬೀರುತ್ತದೆ, ಕುಟುಂಬನೂ ಸಹಿತ ಪ್ರಭಾವ ಬೀರುತ್ತದೆ. ಪ್ರಭಾವ ಬೀರದೇ ಇರುವಂತಹ ಅಂಶ ಅಂತಂದರೆ ಇಲ್ಲಿ ರಕ್ತದ ಗುಂಪು ಆಗಿದೆ. ಇನ್ನು 73ನೇ ಪ್ರಶ್ನೆ, ಇದು ಕಲಿಕೆಯ ವಲಯ ಅಲ್ಲ. ಯಾವುದು ಕಲಿಕೆಯ ವಲಯ ಅಂದ್ರೆ ಕಲಿಕೆಯ ವಲಯದೊಳಗೆ 3 ರೀತಿಯಾಗಿ ಬರ್ತವೆ. ಜ್ಞಾನಾತ್ಮಕ ವಲಯ, ಭಾವನಾತ್ಮಕ ವಲಯ ಮತ್ತು ಮನೋಕ್ರಿಯಾಜನ್ಯ ವಲಯ ಅಥವಾ ಮನೋಗತಿ ವಲಯ ಅಂಥೇಳಿ. ಹಾಗಾಗಿ ಆಪ್ಷನ್ ಬಿ, ಪ್ರೇರಣಾ ವಲಯ ಇದು ಇಲ್ಲಿ ಕಲಿಕೆಯ ವಲಯ ಅಲ್ಲ. ಇನ್ನು 74ನೇ ಪ್ರಶ್ನೆ, ಬ್ರೈಲ್ ಲಿಪಿಯನ್ನು ಈ ವಿದ್ಯಾರ್ಥಿಗಳಿಗೆ ಬಳಸಲಾಗುತ್ತದೆ. ಬ್ರೈಲ್ ಲಿಪಿಯನ್ನು ದೃಷ್ಟಿ ಸವಾಲುಳ್ಳ ಮಕ್ಕಳಿಗೆ ಬಳಸಲಾಗುತ್ತದೆ. ಆಪ್ಷನ್ ಎ ಇಲ್ಲಿ ಸರಿಯಾದ ಉತ್ತರ ಆಗುತ್ತದೆ. ಇನ್ನು 75ನೇ ಪ್ರಶ್ನೆ, ಈಜುವುದು ಮತ್ತು ಕುದುರೆ ಸವಾರಿಯು ಇದರ ಉದಾಹರಣೆಗಳಾಗಿವೆ. ಇದು ಸ್ನಾಯು ಕಲಿಕೆಯ ಒಂದು ಉದಾಹರಣೆ ಆಗಿದೆ. ಹಾಗಾಗಿ ಆಪ್ಷನ್ ಸಿ ಅಥವಾ ಆಪ್ಷನ್ 3 ಇಲ್ಲಿ ಸರಿಯಾದ ಉತ್ತರ ಆಗುತ್ತದೆ. ಇನ್ನು 76ನೆಯ ಪ್ರಶ್ನೆ, ಮಕ್ಕಳು ವರ್ಣಮಾಲೆಯನ್ನು ಕಲಿತಾಗ ಅವರಲ್ಲಿ ಉಂಟಾಗುವ ಕಲಿಕಾ ವಿಧಾನವು. ಮಕ್ಕಳಲ್ಲಿ ವರ್ಣಮಾಲೆಯನ್ನು ಕಲಿತಾಗ ಅನುಕ್ರಮ ಕಲಿಕೆ ಇಲ್ಲಿ ಒಳಗೊಳ್ಳುತ್ತವೆ ಮಕ್ಕಳು. ಹಾಗಾಗಿ ಇಲ್ಲಿ ಆಪ್ಷನ್ 4 ಸರಿಯಾದ ಉತ್ತರ ಆಗುತ್ತದೆ. ಇನ್ನು 77ನೇ, ವಿದ್ಯಾರ್ಥಿಯು ಪದಗಳಲ್ಲಿನ ಅಕ್ಷರಗಳನ್ನು ಬೆರೆಸಿಕೊಳ್ಳುವುದರಿಂದ ಓದುವಾಗ ಕಷ್ಟವಾಗುತ್ತದೆ. ಹಾಗಂದ್ರೆ ಓದುವಿಕೆಯ ದೋಷ ಇರುವಂತಹದ್ದು ಕಲಿಕಾ ನ್ಯೂನತೆಗೆ ನಾವು
ಡಿಸ್ಲೆಕ್ಸಿಯಾ ಅಂತ ಹೇಳಿ ಕರಿತೀವಿ. ಆಪ್ಷನ್ ಬಿ ಇಲ್ಲಿ ಸರಿಯಾದ ಉತ್ತರ ಆಗುತ್ತದೆ. ಇನ್ನು 78ನೇ ಪ್ರಶ್ನೆ, ಕಲಿಕೆಯ ಬಗ್ಗೆ ಸರಿ ಅಲ್ಲದ ಹೇಳಿಕೆ. ಸರಿ ಅಲ್ಲದ ಹೇಳಿಕೆ ಅಂತ ಹೇಳಿದ್ದಾರೆ ನೋಡಿ. ಇದು ಒಂದು ಸನ್ನಿವೇಶದಿಂದ ಮತ್ತೊಂದಕ್ಕೆ ವರ್ಗಾವಣೆಯಾಗಬಲ್ಲದು. ಇದು ಸರಿ ಇದೆ. ಇದು ಉದ್ದೇಶಪೂರಿತ ಮತ್ತು ಗುರಿ ನಿರ್ದೇಶಿತವಾಗಿದೆ. ಇದು ಸರಿ ಇದೆ. ಇದು ಶೈಕ್ಷಣಿಕ ಅನುಭವದಿಂದ ಮಾತ್ರ ಉಂಟಾಗುತ್ತದೆ. ಇದು ತಪ್ಪಾಗಿದೆ. ಯಾಕಂದರೆ ಕಲಿಕೆ ಅಂತಕ್ಕಂಥದ್ದು ಶೈಕ್ಷಣಿಕ ಅನುಭವದಿಂದ ಮಾತ್ರ ಅಲ್ಲ, ಎಲ್ಲ ರೀತಿಯಿಂದಲೂ ಉಂಟಾಗಬಹುದು. ಹಾಗಾಗಿ ಈ ಉತ್ತರ ಇಲ್ಲಿ ಸರಿಯಾಗಿ ಇಲ್ಲ. ಇನ್ನು 79ನೇ ಪ್ರಶ್ನೆ, ಹುಡುಗರು ಧೈರ್ಯಶಾಲಿಗಳು ಮತ್ತು ಹುಡುಗಿಯರು ನಾಚಿಕೆ ಸ್ವಭಾವದವರು ಎಂದು ಹೇಳುವುದು ಇದನ್ನು ವ್ಯಕ್ತಪಡಿಸುತ್ತದೆ. ಇಲ್ಲಿ ಹುಡುಗರು ಧೈರ್ಯಶಾಲಿ, ಹುಡುಗಿಯರು ನಾಚಿಕೆ ಸ್ವಭಾವದವರು ಅಂತಂದ್ರೆ ಈ ಹೇಳಿಕೆ ಲಿಂಗತ್ವ ತಟಸ್ಥತೆಯನ್ನು ಹೇಳ್ತತಿ ಅಂತ ಹೇಳ್ಬೋದು. ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ ಆಗುತ್ತದೆ. ಇನ್ನು 80ನೇ ಪ್ರಶ್ನೆ, ಶಿಕ್ಷಕರು ಈ ಲಕ್ಷಣದ ಸಹಾಯದಿಂದ ಉತ್ತಮ ಸ್ಮೃತಿಯನ್ನು ಹೊಂದಿದ ವಿದ್ಯಾರ್ಥಿಗಳನ್ನು ಗುರುತಿಸಬಹುದು. ಇದಕ್ಕೆ ಸರಿಯಾದ ಉತ್ತರ ಕ್ಷಿಪ್ರತೆ. ಈ ಲಕ್ಷಣದ ಸಹಾಯದಿಂದ ಗುರುತಿಸ್ಬೋದು. ಹಾಗಾಗಿ ಆಪ್ಷನ್ 3 ಇಲ್ಲೇ ಸರಿಯಾದ ಉತ್ತರ ಆಗುತ್ತದೆ. ಇನ್ನು 81ನೇ ಪ್ರಶ್ನೆ, ಇಲ್ಲಿ ಹೊಸ ಅನುಭವದ ಸ್ಮೃತಿಯು ಹಳೆಯ ಅನುಭವಗಳನ್ನು ಅಡ್ಡಿಪಡಿಸುತ್ತದೆ. ಇದನ್ನು ನಾವು ಹಿಮ್ಮುಖ ಅವರೋಧ ಅಂತ ಹೇಳಿ ಕರಿತೀವಿ. ಹಾಗಾಗಿ ಆಪ್ಷನ್ ಎ ಇಲ್ಲಿ ಸರಿಯಾದ ಉತ್ತರ ಆಗುತ್ತದೆ. ಇನ್ನು 82ನೇ ಪ್ರಶ್ನೆ, ಬ್ಲೂಮ್ರವರ ಪರಿಷ್ಕೃತ ವರ್ಗೀಕರಣದಲ್ಲಿ ಸಂಶ್ಲೇಷಣೆಯನ್ನು ಈ ರೀತಿ ಹೆಸರಿಸಲಾಗಿದೆ. ಬ್ಲೂಮ್ರವರು ಪ್ರಬುದ್ಧ ಕಲಿಕೆಯನ್ನು ಪ್ರತಿಪಾದಿಸುತ್ತಾರೆ. ಇಲ್ಲಿ ಸಂಶ್ಲೇಷಣೆ ಅಂದರೆ ಅದರ ಅರ್ಥ ಸೃಷ್ಟಿಸುವಿಕೆ ಅಂತ ಆಗುತ್ತದೆ. ಆಪ್ಷನ್ ಬಿ ಇಲ್ಲಿ ಸರಿಯಾದ ಉತ್ತರ ಆಗುತ್ತದೆ. ಇನ್ನು 83ನೇ ಪ್ರಶ್ನೆ, ದೇಶಿಕ ಅಥವಾ ಅಂತರಗ್ರಹಿಕೆ ಮತ್ತು ಕಲ್ಪನೆಯು ಇದಕ್ಕೆ ಸಂಬಂಧಿಸಿದೆ. ಇಲ್ಲಿ ಆಪ್ಷನ್ ಎ ಯಾಂತ್ರಿಕ ಅಭಿಕ್ಷಮತೆ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗುತ್ತದೆ. ಇನ್ನು 84ನೇ ಪ್ರಶ್ನೆ, ವಿದ್ಯಾರ್ಥಿಗಳ ಕಲಿಕಾ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ಳಲು ಬಳಸುವ ಮೌಲ್ಯಮಾಪನ. ಇದು ವಿದ್ಯಾರ್ಥಿಗಳ ಕಲಿಕಾ ಸಾಮರ್ಥ್ಯ ತಿಳಿಯೋದಂದರೆ ಇದು ನೈದಾನಿಕ ಮೌಲ್ಯಮಾಪನ. ಇದಕ್ಕೆ ಸರಿಯಾದ ಉತ್ತರ. ಹಾಗಾಗಿ ಆಪ್ಷನ್ ಸಿ ಇಲ್ಲೇ ಸರಿಯಾದ ಉತ್ತರ ಆಗುತ್ತದೆ. ಇನ್ನು 85ನೇ ಪ್ರಶ್ನೆ, ಶಿಕ್ಷಕರು ತಮ್ಮ ಬೋಧನಾ ತಂತ್ರಗಳನ್ನು ಮಾರ್ಪಾಡು ಮಾಡಲು ಸಹಾಯ ಮಾಡುವ ಮೌಲ್ಯಮಾಪನ ವಿಧಾನ ಇದಾಗಿದೆ. ಇದಕ್ಕೆ ಸರಿಯಾದ ಉತ್ತರ ರೂಪಣಾತ್ಮಕ ಮೌಲ್ಯಮಾಪನ ಇದಕ್ಕೆ ಸರಿಯಾದಂತಹ ಉತ್ತರವಾಗಿದೆ. ಇನ್ನು 86ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಪ್ರತಿಭಾನ್ವಿತ ವಿದ್ಯಾರ್ಥಿಗಳ ಲಕ್ಷಣವಲ್ಲದ್ದು. ನೆನಪು ಮಾಡ್ಕೊರಿ, ಲಕ್ಷಣ ಅಲ್ಲ ಅಂತ ಕೆಳಗೊಂತಾರೆ. ಬಹು ವೇಗವಾಗಿ ಮತ್ತು ಸುಲಭವಾಗಿ ಕಲಿಯುತ್ತಾರೆ. ಇದು ಲಕ್ಷಣ ಹೌದು. ಅರ್ಥೈಸಿಕೊಳ್ಳುವಿಕೆಯಲ್ಲಿ ವೇಗ ಇರ್ತಾರೆ. ಇದು ಹೌದು. ಅತಿ ಕಡಿಮೆಗೆ ಅವಧಿಗೆ ಅವಧಾನವನ್ನು ಹೊಂದಿರ್ತಾರೆ. ಇದು ಅಲ್ಲ. ಅವರ ಸ್ನೇಹಿತರಿಗೆ ಹೋಲಿಸಿದರೆ ಹೆಚ್ಚು ವಿಷಯಗಳನ್ನು ಅವರು ತಿಳಿದುಕೊಳ್ಳುತ್ತಾರೆ. ಇದು ಸಹಿತ ಅವರ ಲಕ್ಷಣ. ಹಾಗಾಗಿ ಇಲ್ಲಿ ಆಪ್ಷನ್ 4 ಅತಿ ಕಡಿಮೆ ಅವಧಿಗೆ ಅವಧಾನವನ್ನು ಹೊಂದಿರುವುದು ಪ್ರತಿಭಾನ್ವಿತರ ಲಕ್ಷಣ ಅಲ್ಲ. ಇನ್ನು 87ನೇ ಪ್ರಶ್ನೆ, ಕಲಿಕಾರ್ಥಿಗಳಲ್ಲಿನ ಏಕ ಅಥವಾ ಬಹು ಲಕ್ಷಣಗಳಲ್ಲಿನ ವ್ಯತ್ಯಾಸ ಅಥವಾ ವಿಷಯಾಂತರವೇ ಏನು ಅಂತ ಕೇಳಿದ್ದಾರೆ. ಇಲ್ಲಿ ವ್ಯಕ್ತಿ ಭಿನ್ನತೆ, ವ್ಯಕ್ತಿಗಳ ನಡುವೆ ವ್ಯತ್ಯಾಸಗಳು ಕಂಡುಬರೋದಕ್ಕೆ ನಾವು ವ್ಯಕ್ತಿ ಭಿನ್ನತೆ ಅಂತ ಹೇಳಿ ಕರಿತೀವಿ. ಆಪ್ಷನ್ ಎ ಇಲ್ಲಿ ಸರಿಯಾದ ಉತ್ತರ ಆಗುತ್ತದೆ. ಇನ್ನು 88ನೇ ಪ್ರಶ್ನೆ, ತೊಗಲುಗೊಂಬೆ ಮತ್ತು ಪಾತ್ರಾಭಿನಯ ಈ ಬೋಧನೋಪಕರಣಕ್ಕೆ ಉದಾಹರಣೆಯಾಗಿವೆ. ಇವು ಚಟುವಟಿಕೆ ಆಧಾರಿತ ಕಲಿಕಾ ಉಪಕರಣಗಳು ಆಗಿವೆ. ಆಪ್ಷನ್ ಬಿ ಇಲ್ಲಿ ಸರಿಯಾದ ಉತ್ತರ ಆಗುತ್ತದೆ. ಇನ್ನು 89ನೇ ಪ್ರಶ್ನೆ, 10 ವರ್ಷ ವಯಸ್ಸಿನ ವ್ಯಕ್ತಿಯ ಮಾನಸಿಕ ವಯಸ್ಸು 8 ವರ್ಷಗಳಾದರೆ ಆತನ ಬುದ್ಧಿ ಲಬ್ಧವು. ಇದಕ್ಕೆ ಒಂದು ಸೂತ್ರನೇ ಇದೆ. ಆ ಸೂತ್ರದ ಪ್ರಕಾರ ಮಾಡಿದರೆ ಬರುತ್ತೆ. ಇದಕ್ಕೆ ಸರಿಯಾದ ಉತ್ತರ 80 ಅಂತಕ್ಕಂಥದ್ದು ಬಿ ಆಪ್ಷನಲ್ಲಿ ಸರಿಯಾದ ಉತ್ತರ ಆಗುತ್ತದೆ. ಇನ್ನು 90ನೇ ಪ್ರಶ್ನೆ, ಒಂದು ಸನ್ನಿವೇಶ ಅಥವಾ ಕಾರ್ಯವನ್ನು ನಿರ್ವಹಿಸುವ ವ್ಯಕ್ತಿಯ ಸಾಮರ್ಥ್ಯವೇ ಬುದ್ಧಿಶಕ್ತಿ. ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ ಆಗುತ್ತದೆ. ಹೀಗೆ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ 60ರಿಂದ 90ರವರೆಗೆ ಒಟ್ಟು 30 ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡಿದೆವು. ಇವು 99% ಸರಿಯಾದ ಉತ್ತರಗಳು ಆಗಿರ್ತವೆ. ನೋಡೋಣ ಇಲಾಖೆಯವರು ಯಾವ ರೀತಿ ಆನ್ಸರ್ ಕೊಡ್ತಾರೆ ಅಂತ ಹೇಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.